ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ದಿನಾಂಕ 13/5/2025 ಮಂಗಳವಾರ, ವಿಶ್ವವಸು ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷದ ಪ್ರಥಮ ತಿಥಿ, ಜ್ಯೇಷ್ಠ ನಕ್ಷತ್ರ, ಪರಿಹಯೋಗ, ಭಾಳವಕರಣ. ಇಂದಿನ ಪಂಚಾಂಗದ ಫಲ: ರಾಹುಕಾಲ ಮಧ್ಯಾಹ್ನ 3:29ರಿಂದ 6 ಗಂಟೆ 4 ನಿಮಿಷದವರೆಗೂ ಕೂಡ, ಯಮಗಂಡ ಕಾಲ ಬೆಳಗ್ಗೆ 9:10ರಿಂದ 10:45, ಅಭಿಜಿತ್ ಮುಹೂರ್ತ 11:55ರಿಂದ 12:45, ದುರ್ಮುಹೂರ್ತ ಬೆಳಗ್ಗೆ 8:32ರಿಂದ 9:23. ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಆರೋಗ್ಯದಲ್ಲಿ ಕೊಂಚ ಮಟ್ಟಿಗೆ ಏರಿಳಿತ ಬರುತ್ತೆ, ಜಾಗ್ರತೆಯನ್ನು ವಹಿಸತಕ್ಕಂಥದ್ದು ಅಂತ. ಅದೇ ರೀತಿ ಯಾರು ಈ ದಿನ ನೂತನ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ನೂತನ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂತಿರ್ತೀರೋ, ಖಂಡಿತ ಬೇಡ. ನೀವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ, ನೂತನ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಈ ದಿನ ಯಥೇಚ್ಛವಾಗಿ ಅಡೆತಡೆಗಳು ಬರುತ್ತೆ ಅಂತೇಳಿ. ಈ ದಿನ ಯಾರು ದೂರದ ಪ್ರಯಾಣವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಆ ಪ್ರಯಾಣದಲ್ಲಿ ಒಂದು ತೀರ್ಥಕ್ಷೇತ್ರವನ್ನು ಆದರೆ ದರ್ಶನ ಮಾಡಿ ಪ್ರಯಾಣ ಮಾಡಿ. ಇಲ್ಲದಿದ್ದರೆ ಆ ಪ್ರಯಾಣ ಸುಖಕರವಾಗಿರೋದಿಲ್ಲ, ಅಥವಾ ಪ್ರಯಾಣದ ಸಂಪೂರ್ಣ ಮುಗಿಸ್ಬಂದರೂ ಕೂಡ ಈ ಹೋಗಿರ್ತಕ್ಕಂಥ ಪ್ರವಾಸ ನನಗೇನೋ ಸಂತೋಷ ಕೊಡಲಿಲ್ಲ ಅಂತ ಮನಸ್ಸಿಗೆ ಅನಿಸುತ್ತೆ. ಅಂದರೆ ದೊಡ್ಡ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತೇನಿಲ್ಲ, ದಾರಿ ಮಧ್ಯೆ ಸಾಕ್ತಾ ಇರ್ತೀರ, ಹತ್ರದಲ್ಲಿ ನಿಮ್ಮ ಇಷ್ಟವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಬರುತ್ತೆ, ಅಥವಾ ಒಂದು ನದಿ ಕ್ಷೇತ್ರ ಬರುತ್ತೆ, ತೀರ್ಥಕ್ಷೇತ್ರ ಬರುತ್ತೆ, ಅಥವಾ ಇಷ್ಟವಾದ ಯಾವುದೋ ಒಂದು ಸ್ಥಳ ಬರುತ್ತೆ. ಆ ಸ್ಥಳದಲ್ಲಿ ಇರತಕ್ಕಂಥ ಕ್ಷೇತ್ರ ಪಾಲಕರನ್ನು ದರ್ಶನ ಮಾಡಿದ್ರೆ ಸಾಕು, ಈ ಪ್ರವಾಸದ ಸಂಪೂರ್ಣ ಒಳ್ಳೆ ಫಲವನ್ನು, ಮನಸ್ಸಿಗೆ ಹಿತವನ್ನು ಯಥೇಚ್ಛವಾಗಿ ನೀವು ಅಪೇಕ್ಷೆ ಮಾಡಬಹುದು ಅಂತ. ಈ ದಿನ ಸಾಲದ ಸುಳಿಯಲ್ಲಿ ಮೇಷರಾಶಿಯವರು ಸಿಗಾಕೊಬಹುದು ಅಂತ. ಅಂದರೆ ಮೇಷರಾಶಿಯವರು ಸ್ವಲ್ಪ ಹಣಕಾಸಿನ ಮುಂಗಟ್ಟನ್ನು ಅನುಭವಿಸಿರ್ತೀರ ಒಂದು 2-3 ದಿನದಲ್ಲಿ. ಈ ದಿನ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಗೊತ್ತೋ ಗೊತ್ತಿಲ್ಲದೋ ಸಾಲದ ಸುಳಿಯಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೀರ. ಅದನ್ನು ಜಾಗ್ರತೆ ವಹಿಸಿ, ಆದಷ್ಟು ಸಾಲದ ಸುಳಿಯಿಂದ ಸಿಗಾಕೊಳ್ಳೋಕೆ ಹೋಗಬೇಡಿ. ಸಾಲದ ಸುಳಿಯನ್ನು ಬಿಟ್ಟು ಬೇರೆ ಇನ್ನೇನಾದರೂ ಕೆಲಸ ಕಾರ್ಯ ಮಾಡ್ಬೋದಾ ಅಂತ ಸ್ವಲ್ಪ ಯೋಚನೆ ಮಾಡಿಕೊಂಡು ಹಣಕಾಸಿನ ಸಮತೋಲನವನ್ನು ಮಾಡಿಕೊಳ್ಳತಕ್ಕಂಥದ್ದು. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಕೆಲಸದಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು ನೋಡ್ಬೋದು, ಆದರೆ ವ್ಯಾಪಾರದಲ್ಲಿ ಅಲ್ಪ ಮಟ್ಟಿನ ಲಾಭದಾಯಕವಾಗಿರುತ್ತೆ. ಈ ದಿನ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ಬೋದು. ಯಾರು ಈ ದಿನ ಬಟ್ಟೆ ಬಿಸ್ನೆಸ್ಸನ್ನು ಮಾಡ್ತಿರ್ತೀರೋ ಅಥವಾ ಉತ್ತಮ ದರ್ಜೆ ಕೆಲಸವನ್ನು, ಹೊಸ ಮಳಿಗೆಗಳನ್ನು ಈ ದಿನ ಪ್ರಾರಂಭಿಸಬೇಕು ಅಂತ ಕೆಲವರು ಅಂದ್ಕೊಂಡಿರ್ತಾರೋ, ಬೇಡ. ಈ ದಿನ ಶುಭದಾಯಕವಲ್ಲ ಆ ಕೆಲಸಗಳಿಗೆ. ಏನು ನೂತನವಾಗಿ ಬಟ್ಟೆ ಬಿಸ್ನೆಸ್ಸನ್ನು ಅಥವಾ ಉತ್ತಮ ದರ್ಜೆ ಆಗಬೇಕು ಅಂತ ಟೈಲರ್ ಮಿಷನ್ಸ್ ಇಟ್ಕೊಂಡು ಒಂದು 10 ಜನಕ್ಕೆ ಕೆಲಸವನ್ನು ಕೊಟ್ಟು ಈ ದಿನ ಶುರು ಮಾಡಬೇಕು ಅಂತ. ಮಂಗಳವಾರ ಯಾರೂ ಕೂಡ ಒಂದಷ್ಟು ಕೆಲಸಗಳನ್ನು ಮಾಡೋದಿಲ್ಲ. ಆದರೆ ಕೆಲವರು ಇಲ್ಲ, ನನಗೆ ಯಾವುದೇ ರೀತಿಯ ತಿಥಿ ವಾರ ನಕ್ಷತ್ರಗಳನ್ನು ನೋಡೋದಿಲ್ಲ, ಕೆಲಸವನ್ನು ಪ್ರಾರಂಭಿಸ್ತೀನಿ ಅಂತೇಳಿ ಒಂದಷ್ಟು ಜನ ಇರುತ್ತೆ. ಅಥವಾ ಒಂದಷ್ಟು ಜನಕ್ಕೆ ಖಂಡಿತವಾಗಿಯೂ ಯಾವ ವಾರ ಯಾವ ಕೆಲಸವನ್ನು ಪ್ರಾರಂಭಿಸಬೇಕು ಅಂತ ಗೊತ್ತೇ ಇರೋದಿಲ್ಲ. ನನ್ನ ಬಳಿಯೇ ಸುಮಾರು ಜನ ಬರ್ತಾರೆ, ನಾನು ಮಂಗಳವಾರ ಒಂದಷ್ಟು ಕೆಲಸವನ್ನು ಪ್ರಾರಂಭಿಸ್ಬಿಟ್ಟೆ, ಶನಿವಾರ ನಾನು ನೂತನ ಅಂಗಡಿಯನ್ನು ಓಪನ್ ಮಾಡಿದೆ, ಲಾಭದಾಯಕವ, ಮಂಗಳವಾರ ಅಮಂಗಳವೇ. ಈ ಥರ ತುಂಬ ಜನಕ್ಕೆ ಡೌಟ್ ಈಗಲೂ ಇದೆ. ನನ್ನ ಹಳೆಯ ವಿಡಿಯೋಗಳನ್ನು ನೋಡಿ, ಹಳೆಯ ಸಂಚಿಕೆಯನ್ನು ನೋಡಿ, ಖಂಡಿತ ಅಷ್ಟೂ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಶುಭವಾರ ಯಾವುದು, ಯಾವ ವಾರ ಯಾವ ಬಿಸ್ನೆಸ್ಸನ್ನು ಮಾಡ್ಬೋದು, ಯಾವ ಕೆಲಸವನ್ನು ಮಾಡ್ಬೋದು ಅಥವಾ ಮಾಡೋದು ಬೇಡ ಅಂತ ನಾನು ಮೊದಲೇ ತಿಳಿಸ್ಕೊಟ್ಟಿದ್ದೇನೆ. ಈ ದಿನ ಬಟ್ಟೆ ಬಿಸ್ನೆಸ್ಸನ್ನು ಪ್ರಾರಂಭಿಸೋಕ್ಕೆ ಲಾಭದಾಯಕದಿರುವಲ್ಲ, ಬೇಡ. ಈ ದಿನ ಯಾರು ದೂರದ ವಿದೇಶ ಪ್ರವಾಸವನ್ನು ಮಾಡಬೇಕು ಅಂತ ಮನಸ್ಸಲ್ಲಿ ಅಪೇಕ್ಷೆ ಇದೆಯೋ, ಅಥವಾ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿ ಬರಬೇಕಪ್ಪ ಜೀವನದಲ್ಲಿ ಒಂದು ಸಲ ಯಾರು ಅಂತ ಅಂದ್ಕೊಂಡಿರ್ತೀರೋ, ಅವ್ರಿಗೆ ಇದನ್ನು ಶುಭ ಸುದ್ದಿ ಸಿಗುತ್ತೆ. ನಿಮ್ಮ ಆ ಪ್ರವಾಸದ ಕನಸು ಈ ದಿನ ಈಡೇರೋದಕ್ಕೆ ನಿಮ್ಮ ಸ್ನೇಹಿತರೊಬ್ಬರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಆಗಲಿ, ನಾನು ಸಹಾಯವನ್ನು ಮಾಡ್ತೇನೆ, ಅದೇನಿರುತ್ತೆ ಪ್ಲ್ಯಾನ್ ಮಾಡ್ಕೊ ಅಂತ ಹೇಳೋ ಮಟ್ಟಕ್ಕೂ ಕೂಡ ಆ ಕೆಲಸ ಮುಂದುವರಿಯುತ್ತೆ. ಕಟಕರಾಶಿ. ಕಟಕರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ ಇರುತ್ತೆ ಅಂತ. ಅದೇ ರೀತಿ ಈ ದಿನ ನಿಮ್ಮ ಸಹೋದರರೊಂದಿಗೆ ಉತ್ತಮ ಘರ್ಷಣೆ ಆಗುತ್ತೆ. ಉತ್ತಮ ಘರ್ಷಣೆ ಅಂತ ಪದ ಏನಕ್ಕೆ ಬಳಸ್ತಾ ಇದ್ದೀನಿ, ತುಂಬ ದಿನಗಳಿಂದ ನಿಮ್ಮನ್ನು ಕಿರಿಕಿರಿ ಮಾಡ್ತಿರ್ತಾರೆ, ಅಥವಾ ನಿಮಗೆ ಒಂದಷ್ಟು ವಿಚಾರದಲ್ಲಿ ಮೋಸವನ್ನು ಮಾಡ್ತಿರ್ತಾರೆ. ತಾಳ್ಮೆಯನ್ನು ಕಳೆದುಕೊಂಡು ಈ ದಿನ ಅವ್ರ ಜೊತೆ ಘರ್ಷಣೆ ಮಾಡ್ತೀರ. ಆದಷ್ಟು ಆ ಘರ್ಷಣೆಯನ್ನು ಅವಾಯ್ಡ್ ಮಾಡಿ. ಅಂದರೆ ಆದಷ್ಟು ಘರ್ಷಣೆ ಮಾಡ್ಕೊಳ್ಳದೆ ಮಾತುಕತೆಯಲ್ಲಿ ಯಾವ ರೀತಿ ಬಗೆಹರಿಸ್ಕೊಳ್ಬೋದು ಬಗೆಹರಿಸ್ಕೊಳ್ಳಿ. ಇಲ್ಲದಿದ್ದರೆ ಅದು ಉತ್ತಮ ಘರ್ಷಣೆ ಆಗಿರೋದಿಲ್ಲ, ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ಬೋದು ಅಂತ. ಇದನ್ನು ನೀವು ಮಾಡತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿಯನ್ನು ನೋಡಿದ್ರೂ ಕೂಡ ಆ ಕೆಲಸದ ಇರತಕ್ಕಂಥ ಸುತ್ತಮುತ್ತ ಜನಗಳಿಂದ ವಿರೋಧವನ್ನು ಕಟ್ಕೊಳ್ತೀರಾ,
ಅವರು ಕೊಂಚ ಮಟ್ಟಿಗೆ ಹಿತಶತ್ರುಗಳಾಗಿ ನಿಮ್ಮ ಜೊತೆಗೆ ವಿವರಿಸೋಕ್ಕೆ ಶುರು ಮಾಡ್ತಾರೆ. ಅಂದರೆ ಕೆಲಸದಲ್ಲಿ ಯಾವ ವ್ಯಕ್ತಿ ಅಭಿವೃದ್ಧಿಯನ್ನು ನೋಡ್ತಾ ಹೋಗ್ತಿರ್ತಾರೋ ಶತ್ರುಗಳು ಆ ಅಭಿವೃದ್ಧಿಯ ಹಿಂದೆ ಮುಂದೆ ಬೆಳೀತಾ ಹೋಗ್ತಿರ್ತಾರೆ. ಅದು ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಆದಷ್ಟು ನಿಮ್ಮ ಲಾಭವನ್ನು, ನಿಮ್ಮ ಒಂದಷ್ಟು ಆದಾಯವನ್ನು ಯಾರ ಹತ್ರನೂ ಕೂಡ ತೋರಿಸ್ಕೊಳಕ್ಕೆ ಹೋಗ್ಬೇಡಿ ಕಟಕ ರಾಶಿಯವರು. ಆದಷ್ಟು ಆದಾಯ ಕಮ್ಮಿಯೇ ಅಂತ ಹೇಳಿ, ಆವಾಗ ನಿಮ್ಮ ಮೇಲೆ ಇರತಕ್ಕಂಥ ಹಿತಾಶತ್ರುಗಳ ಕಣ್ಣು ಕೊಂಚ ಮಟ್ಟಿಗೆ ಕಮ್ಮಿ ಆಗತ್ತೆ ಅಂತ. ಇದನ್ನು ಯಾರು ಆಟೋ ಡ್ರೈವರ್ಗಳಾಗಿರ್ತೀರಾ ಅಥವಾ ಕ್ಯಾಬನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೋ ಅವರು ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಚಾಲನೆ ಮಾಡ್ತಕ್ಕಂಥದ್ದು. ಇಲ್ಲದಿದ್ದರೆ ಅಪಘಾತ ಅಥವಾ ನಷ್ಟ ಸಂಭವ ಆಗ್ಬೋದು ಈ ದಿನ ಅಂತ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿನ ಹೊಟ್ಟೆಯ ಸಮಸ್ಯೆಗಳು ಕಾಣಿಸ್ಬೋದು. ನಿಮಗೆ ಸ್ವಲ್ಪ ಆಹಾರದಲ್ಲಿ ಮಿತವಿರಲಿ, ಆರೋಗ್ಯದ ಮೇಲೆ ಕಾಳಜಿ ಇರಲಿ ಅಂತ. ರೈತರಿಗೆ ಈ ದಿನ ಕೊಂಚ ಮಟ್ಟಿಗೆ ನಷ್ಟದ ದಿನವಾಗಿರುತ್ತೆ. ಆತ್ಮಸ್ಥೈರ್ಯವನ್ನು ಕಳ್ಕೊಬೇಡಿ. ಖಂಡಿತ ಈ ದಿನ ಏನು ರೈತರು ನಷ್ಟವನ್ನು ನೋಡಿದಿರ ಭವಿಷ್ಯದಲ್ಲಿ ಇನ್ನೊಂದು ವಾರದೊಳಗೆ ಒಳ್ಳೆ ಲಾಭದಾಯಕವನ್ನು ನೋಡ್ಬೋದು ಸಿಂಹರಾಶಿಯಲ್ಲಿರತಕ್ಕಂಥ ರೈತರು ಅಂತ. ಈ ದಿನ ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಲಾಭವನ್ನು ನೋಡ್ತೀರಾ. ಮನೆಯಲ್ಲಿ ಸಂತೋಷದ ಸುದಿನವಾಗಿರುತ್ತೆ. ಆದರೆ ಯಾರು ಹೊಲ ಗದ್ದೆಗಳಲ್ಲಿ ಇವತ್ತು ನಾಟಿ ಮಾಡಬೇಕು ಅಂತಂತಿರ್ತೀರ ಅಥವಾ ಈ ದಿನ ಉಳುಮೆಯನ್ನು ಪ್ರಾರಂಭಿಸಬೇಕು ಅಂತಿರ್ತೀರೋ ಖಂಡಿತ ಬೇಡ. ಈ ದಿನ ಮುಂದೂಡಿ ಅಂದರೆ ಪೋಸ್ಟ್ಪೋನ್ ಮಾಡಿ. ಇಲ್ಲದಿದ್ದರೆ ಉತ್ತಮ ಬೆಳೆ ನಿರೀಕ್ಷೆಯನ್ನು ಮರಿಬೇಕಾಗ್ಬೋದು ಸಿಂಹರಾಶಿಯವರು ಈ ದಿನ. ಕನ್ಯಾ ರಾಶಿಯವರು ಈತನ ನೂತನವಾದ ವಸ್ತುವನ್ನು ಖರೀದಿಸುವ ಒಂದು ಅವಕಾಶ ಯೋಗ ನಿಮಗಿದೆ. ಯಾರು ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಾಗಿರ್ತಾರೋ ಅವರಿಗೆ ಈ ದಿನ ವ್ಯಾಪಾರ ಕಮ್ಮಿ ಇರುತ್ತೆ. ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡಿದ್ರು ಕೂಡ ನಿಮ್ಮೊಂದಿಗಿದ್ದ ಸ್ನೇಹಿತರಿಂದಲೇ ನಿಮಗೆ ವಿರೋಧ ಜಾಸ್ತಿ ಆಗುತ್ತೆ. ಆವಾಗ ಮನಸ್ಸಿಗೆ ಗೊಂದಲ ಸ್ವಲ್ಪ ಸೃಷ್ಟಿಯಾಗತ್ತೆ. ನಾನು ಒಳ್ಳೆಯ ದಿಕ್ಕಿ ಕಡೆ ಹೋಗ್ತಾ ಇದ್ದೀನ, ನನ್ನೊಂದಿಗಿದ್ದ ನನ್ನ ಸ್ನೇಹಿತರ ವಿರೋಧವೇ ನನಗೆ ಜಾಸ್ತಿ ಆಗ್ತಾ ಇದೆ, ನಾನು ತಪ್ಪಿನ ದಿಕ್ಕಿಗೆ ಹೋಗ್ತಾ ಇದ್ದೀನ ಅಂತ ಮನಸ್ಸಿಗೆ ಒಂದು ಸ್ವಲ್ಪ ಗೊಂದಲ ಸೃಷ್ಟಿಯಾಗತ್ತೆ. ಖಂಡಿತ ಆ ಗೊಂದಲ ಪಟ್ಕೊಳ್ಬೇಡಿ. ನೀವು ಮಾಡತಕ್ಕಂಥ ಕೆಲಸದಲ್ಲಿ ನಿಯತ್ತಿತ್ತು ಅಂದರೆ ಅದರ ಮೇಲೆ ಶ್ರದ್ಧೆಯಿಂದ ಕೆಲಸ ಮಾಡಿ. ಖಂಡಿತವಾಗಿಯೂ ಆ ಶ್ರದ್ಧೆ ಆ ನಿಮ್ಮ ಕೆಲಸದಲ್ಲಿ ಒಳ್ಳೆ ಯಶಸ್ಸನ್ನು ತಂದು ಕೊಡುತ್ತೆ. ಅದು ಈ ದಿನವೇ ಆಗಿರುತ್ತೆ ಅಂತ. ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿನ ಮಾಡ್ತಕ್ಕಂಥ ಕೆಲಸದಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು ನೋಡ್ಬೋದು. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಜನರ ವಿರೋಧ ಈ ದಿನ ಒಂದಷ್ಟು ವಿಚಾರದಲ್ಲಿ ನಿಮಗೆ ಜಾಸ್ತಿ ಇರುತ್ತೆ ಅಂತ. ಅದೇ ರೀತಿ ಯಾರು ಈ ದಿನ ಟ್ರಾವೆಲ್ ಬಿಸ್ನೆಸ್ ಮಾಡ್ತಿರ್ತಾರೋ ಅವರಿಗೆ ಲಾಭದಾಯಕ ದಿನವಾಗಿರುತ್ತೆ. ಈ ದಿನ ನೂತನ ಕಟ್ಟಡವನ್ನು ಯಾರು ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರ, ಅಂದರೆ ತಾರಸಿ ಮಾಡಬೇಕು ಅಂತಿರ್ತಾರೆ ಕೆಲವರು. ಗುದ್ದಲಿ ಪೂಜೆಯನ್ನು ಈ ದಿನ ಮಾಡ್ಕೊಳ್ಬೇಕು ಅಂತಿರ್ತಾರೆ. ಖಂಡಿತ ಬೇಡಿ. ನೀವು ಮಾಡ್ತಕ್ಕಂಥ ಒಂದಷ್ಟು ಕಟ್ಟಡ ಕೆಲಸಗಳಾಗಿರ್ಬೋದು ಅಥವಾ ನಿರ್ಮಾಣದ ಕೆಲಸ ಆಗಿರ್ಬೋದು, ಆ ಕೆಲಸಗಳೆಲ್ಲವೂ ಕೂಡ ಸ್ಲೋ ಪ್ರೋಸೆಸ್ಸೇ ಆಗಿರುತ್ತೆ. ನಾನು ಯಾಕಾರ ಮನೆ ಕಟ್ಟಕ್ಕೆ ಶುರು ಮಾಡಿದ್ನೋ, ನಾನು ಯಾಕಾರ ಗುದ್ದಲಿ ಪೂಜೆ ಮಾಡಿದ್ನೋ ಅಂತ ಮನಸ್ಥಿತಿ ನಿಮಗೆ ಬರಬಾರ್ದು ಅಂದರೆ ಈ ದಿನ ಆ ಕೆಲಸವನ್ನು ಮಾಡಬೇಡಿ. ಖಂಡಿತ ಕೆಲಸ ಮಾಡಿದರೆ ಅಷ್ಟೂ ಕೆಲಸದಲ್ಲಿ ವಿಳಂಬ ಕಟ್ಟಿಟ್ಟ ಬುತ್ತಿ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ದಿನ ದೇಹದಲ್ಲಿ ಉತ್ಸಾಹ ಜಾಸ್ತಿ ವೃದ್ಧಿಯಾಗಿರುತ್ತೆ. ಯಾರು ಭೂ ವ್ಯವಹಾರವನ್ನು ಮಾಡ್ತಿರ್ತಾರೋ ಅವರು ಮಿಶ್ರ ಫಲವನ್ನು ಈ ದಿನ ಅಪೇಕ್ಷೆ ಮಾಡತಕ್ಕಂಥದ್ದು. ವ್ಯಾಪಾರದಲ್ಲಿ ಕೊಂಚ ಮಟ್ಟಿಗೆ ಲಾಭ ಜಾಸ್ತಿ ಇರತಕ್ಕಂಥದ್ದು. ಆರೋಗ್ಯದ ಬಾಧೆ ಅಂದರೆ ಪ್ರಮುಖ ಯಾರು ಉಸಿರಾಟದ ಆರೋಗ್ಯದ ಬಾಧೆ ಅಂದರೆ ಏರಿಳಿತವನ್ನು ಅನುಭವಿಸ್ತಾ ಇರ್ತಾರೋ, ಕಷ್ಟವನ್ನು ಪಡ್ತಿರ್ತಾರೋ ಅವರಿಗೆ ಈ ದಿನ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಪರವಾಗಿಲ್ಲ, ನನ್ನ ಆರೋಗ್ಯ ಸುಧಾರಿಸ್ತಾ ಇದೆ ಅಂತೇಳಿ ಅವರ ಮನಸ್ಸಿಗೆ ಒಂದಷ್ಟು ಭಾವನೆ ಬರುತ್ತೆ ಅಂತ. ಈ ದಿನ ನೀವು ನಿಮ್ಮ ಉತ್ತಮ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗುತ್ತೆ. ಆ ಸಮಯವನ್ನು ಕಳೆದುಕೊಂಡು ಮನಸ್ಸನ್ನು ಅಗರಾಗಿ ಮಾಡ್ಕೊಳ್ತೀರಾ. ಅದೇ ರೀತಿ ಮನಸ್ಸಿಗೆ ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ವ್ಯವಹಾರ ಮಾಡುವ ಅಪೇಕ್ಷೆಗಳು ವೃದ್ಧಿ ಆಗುತ್ತೆ. ಅದನ್ನು ಪ್ರಾರಂಭಿಸಿ, ಅದರಿಂದ ಸಾಗಿ. ಖಂಡಿತವಾಗಿಯೂ ಲಾಭದಾಯಕವಾಗಿ ಇರುತ್ತೆ. ಧನುಸ್ಸು ರಾಶಿ, ಧನುಸ್ಸು ರಾಶಿಯವರು ಈ ದಿನ ಮೋಸ ಹೋಗಬಹುದು ಜಾಗ್ರತೆಯಿಂದಿರತಕ್ಕಂಥದ್ದು ಅಂತ. ಅಂದರೆ ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಈ ದಿನ ಮೋಸ ಹೋಗ್ತೀರಾ. ಕೊಂಚ ಮಟ್ಟಿಗೆ ಜಾಗ್ರತೆಯಿಂದಿರಿ. ಈ ದಿನ ಮಾಡತಕ್ಕಂಥ ಕೆಲಸದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕೂಡ ಕಾಣ್ಬೋದು ಅಂತ. ಈ ದಿನ ನೀವು ಪ್ರಮುಖವಾಗಿ ವಿದ್ಯಾರ್ಥಿಗಳಾಗಿದ್ದರೆ ಮಿಶ್ರ ಫಲದ ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ. ಯಾರು ನೀರನ್ನ ಅಥವಾ ಎಳನೀರು ಅಥವಾ ಒಂದಷ್ಟು ದ್ರವ್ಯ ಜ್ಯೂಸ್ಗೆ ಸಂಬಂಧಪಡ್ತಕ್ಕಂಥ ಬಿಸ್ನೆಸ್ ಮಾಡ್ತಿದ್ರೆ ಲಾಭದಾಯಕ ದಿನವಾಗಿರುತ್ತೆ. ಒಳ್ಳೆಯ ಲಾಭವನ್ನು ಈ ದಿನ ಅಪೇಕ್ಷೆ ಮಾಡಬಹುದು ನೀವು. ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿನ ಕೆಲಸದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ನೋಡಿದ್ರೂ ಕೂಡ ವ್ಯಾಪಾರದಲ್ಲಿ ಲಾಭ ಕೊಂಚ ಮಟ್ಟಿಗೆ ಕಮ್ಮಿ ಇರುತ್ತೆ. ಮನೆಯಲ್ಲಿ ಒಳ್ಳೆಯ ಶಾಂತಿ ನೆಲೆಸಿದರೂ ಕೂಡ ಭೂಮಿ ಖರೀದಿ ಮಾಡಬೇಕಾದ್ರೆ ಜಾಗ್ರತೆಯಿಂದ ಈ ದಿನ
ಮಕರ ರಾಶಿಯವರು ಖರೀದಿ ಮಾಡಲೇಬೇಕು ಅಂತಂದರೆ ಖರೀದಿ ಮಾಡತಕ್ಕಂಥದ್ದು, ಇಲ್ಲದಿದ್ದರೆ ಬೇಡ. ಭೂ ವ್ಯಾಜ್ಯಗಳಲ್ಲಿ ಸಿಗಾಕೋಬಹುದು. ಈ ದಿನ ಭೂಮಿ ಖರೀದಿ ಮಾಡಬೇಕಾದ್ರೆ ಜಾಗ್ರತೆಯನ್ನು ವಹಿಸಲಿಲ್ಲ ಅಂದರೆ. ಈ ದಿನ ಯಾರಾದರೂ ಬೆಂಕಿಯೊಂದಿಗೆ ಕೆಲಸವನ್ನು ಮಾಡ್ತಿದ್ರೆ, ಅಂದರೆ ಬಿಲ್ಡಿಂಗ್ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅಥವಾ ಅಡುಗೆ ಕೆಲಸಗಳನ್ನು ಬೆಂಕಿ ಮುಂದೆ ನಿಂತ್ಕೊಂಡು ಮಾಡ್ತಿದ್ರೆ ಅಥವಾ ಬೆಂಕಿಯ ಅಗ್ನಿಯ ಸಹಾಯದೊಂದಿಗೆ ಏನೇ ಕೆಲಸವನ್ನು ಮಾಡ್ತಿದ್ರೆ ಜಾಗ್ರತೆಯಿಂದ ಕೆಲಸ ಮಾಡಿ. ಇಲ್ಲದಿದ್ದರೆ ಆ ಅಗ್ನಿ ಅವಘಡದಲ್ಲೋ ಅಥವಾ ಅಗ್ನಿಯಿಂದನೋ ಈ ರೀತಿ ಈ ದಿನ ನಿಮಗೆ ತೊಂದರೆ ಆಗುತ್ತೆ ಅಂತ. ಕುಂಭರಾಶಿಯವರಿಗೆ ಈ ದಿನ ಮಾಡ್ತಕ್ಕಂಥ ಕೆಲಸದಲ್ಲಿ ನೆಮ್ಮದಿಯನ್ನು ಕಾಣಬಹುದು. ಅಂದರೆ ಕೆಲಸ ಪರವಾಗಿಲ್ಲಪ್ಪ, ಆರಾಮ್ಸಾಗಿ ನಡೀತಾ ಇದೆ ಅಂತ ಮನಸ್ಸಿಗೆ ಒಂದು ನೆಮ್ಮದಿಯ ಭಾವನೆ ಈ ದಿನ ವೃದ್ಧಿ ಆಗುತ್ತೆ. ಪ್ರಮುಖವಾಗಿ ಯಾರು ಈ ದಿನ ನೂತನ ಆಭರಣವನ್ನು ಖರೀದಿ ಮಾಡಬೇಕು ಅಂತ ಕುಂಭರಾಶಿಯವರು ಅಂದ್ಕೊಂಡಿದ್ರೆ ಖಂಡಿತ ಬೇಡ. ಆ ಆಭರಣ ಒಂದಷ್ಟು ವರ್ಷಗಳ ಕಟ್ಟಲೆ ನಿಮ್ಮ ಜೊತೆ ಬರೋದಿಲ್ಲ ಅಂತ ಗೊತ್ತಿಲ್ಲ ಆಭರಣವನ್ನು ಕಳ್ಕೊಂಡ್ಬಿಡ್ಬೋದು, ಮಾರತಕ್ಕಂಥ ಸನ್ನಿವೇಶ ಬರ್ಬೋದು, ಅಥವಾ ಆಭರಣದ ಮೇಲೆ ನಿಮಗೆ ಆಸೆಯೇ ಕಮ್ಮಿ ಆಗ್ಬೋದು ಅಂತ. ಕುಂಭರಾಶಿಯವರು ಈ ದಿನ ನೂತನ ಆಭರಣವನ್ನು ತೆಗೆದುಕೊಳ್ಬೇಕು ಅಂತಿದ್ರೆ ಜಾಗ್ರತೆಯಿಂದ ಖರೀದಿಸಿ ಅಥವಾ ಖರೀದಿ ಮಾಡೋದ್ರೆ ಸೂಕ್ತ ಅಂತೇಳಿ. ಅಂದರೆ ನಾಳೆ ಭವಿಷ್ಯಕ್ಕೆ ಅದನ್ನು ಇಟ್ಕೊಳ್ಳಿ, ಈ ದಿನ ಖರೀದಿ ಬೇಡ ಅಂತ. ರೈತರಿಗೆ ಇದನ್ನು ಲಾಭದಾಯಕವಾಗಿರುತ್ತೆ. ಮಾಡತಕ್ಕಂಥ ಕೃಷಿಯಲ್ಲಿ ಒಳ್ಳೆಯ ಲಾಭವನ್ನು ಅಪೇಕ್ಷೆ ಮಾಡತಕ್ಕಂಥದ್ದು. ಕಬ್ಬಿಣದ ಬಿಸ್ನೆಸ್ ಮಾಡೋದಂಥವ್ರಿಗೆ, ನರ್ಸರಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಈ ದಿನ ಒಳ್ಳೆಯ ಲಾಭದಾಯಕ ದಿನವಾಗಿರುತ್ತೆ. ಮೀನರಾಶಿಯವರಿಗೆ ಈ ದಿನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ ಬರ್ತಾ ಇರುತ್ತೆ. ಜಾಗ್ರತೆಯಿಂದ ಈ ದಿನ ಕೆಲಸ ಮಾಡತಕ್ಕಂಥದ್ದು. ಮಿತ್ರರೊಂದಿಗೆ ವಿರೋಧವನ್ನು ಈ ದಿನ ಕಟ್ಟಿಕೊಳ್ತೀರಾ. ಹಣಕಾಸಿನ ಅಡೆತಡೆಗಳು ಮೀನರಾಶಿಯವರಿಗೆ ಈ ದಿನ ಬರುತ್ತೆ. ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಹಣಕಾಸಿನ ವ್ಯವಹಾರ ಮಾಡಿ. ಯಾರು ಈ ದಿನ ಹೋಟೆಲ್ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೋ ಅಥವಾ ಫುಡ್ ಇಂಡಸ್ಟ್ರಿ ಕೆಲಸಗಳನ್ನು ಮಾಡ್ತಿರ್ತಾರೋ ಅವರಿಗೆ ಲಾಭದಾಯಕ ಕಮ್ಮಿ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಆಹಾರದ ಮೇಲೆ ಗಮನ ಇಟ್ಟುಕೊಂಡು ಕೆಲಸ ಮಾಡಿ, ಇಲ್ಲದಿದ್ದರೆ ನಷ್ಟ ಕೂಡ ಸಂಭವಿಸ್ಬೋದು ಅಂತ. ತುಂಬ ಜನ ಕೇಳ್ತಾ ಇರ್ತೀರ ಆರೋಗ್ಯದ ಸಮಸ್ಯೆ, ಪ್ರಮುಖವಾಗಿ ಆರೋಗ್ಯದಲ್ಲಿ ಚರ್ಮ ಬಾಧೆಗಳು, ಅಂದರೆ ಚರ್ಮದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ನಾವು ತುಂಬ ದೇವಸ್ಥಾನಗಳಿಗೆ ಹೋಗಿದ್ದೇವೆ, ನಾಗ ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ದೇವೆ, ಸರ್ಪ ಸಂಸ್ಕಾರ ಪರಿಹಾರವನ್ನು ಮಾಡಿಸ್ಕೊಂಡಿದ್ದೇವೆ, ತುಂಬ ಚೆನ್ನಾಗಿರತಕ್ಕಂಥ ಚರ್ಮ ವೈದ್ಯರನ್ನು, ಸ್ಕಿನ್ ಡಾಕ್ಟರನ್ನು ನಾವು ಕನ್ಸಲ್ಟೇಷನ್ಸ್ ಮಾಡಿದ್ದೇವೆ, ಅವ್ರನ್ನ ಸಂದರ್ಶನ ಮಾಡಿಸಿದ್ದೇವೆ, ಎಲ್ಲ ರೀತಿಯ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದೇವೆ. ಆದರೂ ಕೂಡ ಚರ್ಮದಲ್ಲಿ ಇರತಕ್ಕಂಥ ಸಮಸ್ಯೆಗಳು, ಅಂದರೆ ಚರ್ಮಬಾಧೆ ನಿವಾರಣೆ ಆಗ್ತಾ ಇಲ್ಲ. ಇದಕ್ಕೇನಾದ್ರು ಪರಿಹಾರ ಇದೆಯಾ? ಇಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ನರಸಿಂಹಸ್ವಾಮಿಗೆ ಹರಿದ್ರ ಅಂದರೆ ಅರಿಶಿಣದ ಅಭಿಷೇಕವನ್ನು ಮಾಡಿಸಿ ಅದನ್ನು ಲೇಪನವನ್ನು ಮಾಡಿಕೊಡಿ, ಖಂಡಿತ ಇರತಕ್ಕಂಥ ಆರೋಗ್ಯ ಸಮಸ್ಯೆ ದೂರವಾಗುತ್ತೆ ಅಂತ. ಈ ಇನ್ನೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ, ಪರಿಹಾರವನ್ನು. ಅಂದರೆ ಯಾರು ಪರಿಶುದ್ಧ ಉತ್ತದ ಮಣ್ಣನ್ನು ಲೇಪನವನ್ನು ಮಾಡ್ತಾರೋ ಅವ್ರಿಗೂ ಕೂಡ ಇರತಕ್ಕಂಥ ಚರ್ಮದ ವ್ಯಾಧಿಗಳು ನಿವಾರಣೆ ಆಗುತ್ತೆ ಅಂತ. ಅಂದರೆ ನಿಮ್ಮ ಮನೆ ಹತ್ರ ಇರತಕ್ಕಂಥ ಪರಿಶುದ್ಧ ಉತ್ತದ ಮಣ್ಣನ್ನು ತೆಗೆದುಕೊಂಡು ಲೇಪನವನ್ನು ಮಾಡಿ. ನಿಮಗೆ ಆರೋಗ್ಯದ ಚರ್ಮಬಾಧೆ ಎಲ್ಲಿದೆ ಅಲ್ಲಿ ಮಾತ್ರ ಲೇಪನ ಮಾಡಿ, ಖಂಡಿತ ನಿಮಗೆ ಇರತಕ್ಕಂಥ ಚರ್ಮದ ಸಮಸ್ಯೆ ನಿವಾರಣೆ ಆಗುತ್ತೆ. ತಿಳಿದಿರಲಿ, ಆ ಉತ್ತದ ಮಣ್ಣಿಗೆ ಅರಿಶಿಣ, ಕುಂಕುಮ ಅಥವಾ ಇನ್ಯಾವುದೇ ರೀತಿಯ ಪೂಜಾ ಪರಿಗಳನ್ನು ಬಳಸಿರಬಾರ್ದು. ಬರೀ ಪರಿಶುದ್ಧ ಉತ್ತದ ಮಣ್ಣು ಆಗಿರಬೇಕು. ಆ ಉತ್ತದ ಮಣ್ಣನ್ನು ಮಾತ್ರ ಲೇಪನ ಮಾಡಿ, ಇರತಕ್ಕಂಥ ಸಂಪೂರ್ಣ ಚರ್ಮ ವ್ಯಾಧಿಗಳು ನಿವಾರಣೆ ಆಗುತ್ತೆ. ಆ ಭಗವಂತ ಪ್ರತಿಯೊಬ್ಬರು ಕೂಡ ಉತ್ತಮ ಆರೋಗ್ಯವನ್ನು ಕರುಣಿಸಿಕೊಡಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.